ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿರುವುದರಿಂದ ಎಸ್ಐಟಿ ಅಧಿಕಾರಿಗಳು ಬಂಧಿಸೋಕೆ ಆಗ್ತಿಲ್ವಂತೆ. ಹೀಗಾಗಿ ಸಿಬಿಐಗೆ ಕೇಸ್ ವರ್ಗಾಯಿಸಲು ಚಿಂತನೆ ನಡೆದಿದೆ. ಇನ್ನು ನಿನ್ನೆ ಹಾಸನದಲ್ಲಿ ವಶಕ್ಕೆ ಪಡೆದ ಪೆನ್ಡ್ರೈವ್ಗಳಲ್ಲಿ ದಾಖಲೆ ಪರಿಶೀಲನೆ ನಡೆಯುತ್ತಿದೆ. ಇದೆಲ್ಲವನ್ನ ನೋಡೋಣ ಸಿಬಿಐಗೆ ಪ್ರಜ್ವಲ್ ಕೇಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಲುಕಿರುವ ಪ್ರಜ್ವಲ್ ರೇವಣ್ಣ ಬಂಧನಕ್ಕಾಗಿ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಆದರೆ ಎಸ್ಐಟಿ ಕಾರ್ಯವ್ಯಾಪ್ತಿಯಲ್ಲಿ ಪ್ರಜ್ವಲ್ ರೇವಣ್ಣ ತನಿಖೆ ಕಷ್ಟ ಎನ್ನಲಾಗಿದೆ. ಎಸ್ಐಟಿಗೆ ತನ್ನದೇ ಆದ ಕಾರ್ಯವ್ಯಾಪ್ತಿ ಇದೆ. ಹೀಗಾಗಿ ವಿದೇಶದಲ್ಲಿರೋ ಪ್ರಜ್ವಲ್ ರನ್ನ ಅಲ್ಲಿಗೆ ಹೋಗಿ ಬಂಧಿಸಲು ಸಾಧ್ಯವಿಲ್ಲ. ಹೀಗಾಗಿ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಲು ಚಿಂತನೆ ನಡೆಸಲಾಗ್ತಿದೆ ಎನ್ನಲಾಗ್ತಿದೆ. ಪ್ರಜ್ವಲ್ ವಿದೇಶದಲ್ಲಿ ಇರೋದ್ರಿಂದ ಬಂಧಿಸಲು ಎಸ್ಐಟಿ ವ್ಯಾಪ್ತಿಗೆ ಬರಲ್ಲ. ಪ್ರಜ್ವಲ್ ವಿರುದ್ಧ ಎಷ್ಟೇ ಕೇಸ್ ಇದ್ರೂ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬಹುದು. ಆದ್ರೆ ನೋಟಿಸ್ ನೀಡಲು ಎಸ್ಐಟಿಗೆ ಸಾಧ್ಯವಾಗಲ್ಲ. ಸಿಐಡಿಯಿಂದ ಮಾತ್ರ ಬ್ಲೂ ಕಾರ್ನರ್ ನೋಟಿಸ್ ನೀಡಬಹುದು. ಬ್ಲೂ ಕಾರ್ನರ್ ನೋಟಿಸ್ಗೆ ಸಿಐಡಿಗೆ ಮನವಿ ಮಾಡಬೇಕು. ಸಿಐಡಿಯಿಂದ ಸಿಬಿಐಗೆ ಮನವಿ ಸಲ್ಲಿಸಬೇಕು. ನಂತರ ನೋಟಿಸ್ ನೀಡಬಹುದು. ಆಗಷ್ಟೇ ರೆಡ್ ಕಾರ್ನರ್ ನೋಟಿಸ್ಗೆ ಚಾರ್ಜ್ ಶೀಟ್ ಮಾಡಬಹುದು. ಸಂತ್ರಸ್ತೆಯರ ಮೂಲಕ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲು ಮುಂದಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೀಗ ಸದ್ಯ ಪ್ರಜ್ವಲ್ ಭಾರತಕ್ಕೆ ಬರುವ ಸಾಧ್ಯತೆ ಕಮ್ಮಿ ಇದೆ ಎನ್ನಲಾಗ್ತಿದೆ. ಇನ್ನು ವಿದೇಶದಲ್ಲಿದ್ದು ಪ್ರಜ್ವಲ್ ಸುಮ್ಮನೆ ಕುಳಿತಿಲ್ಲ. ತನ್ನ ವಿರುದ್ಧ ದಾಖಲಾಗ್ತಿರೋ ಕೇಸ್ಗಳ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರಂತೆ. ವಕೀಲರನ್ನ ಭೇಟಿಯಾಗಿ ಮಾಹಿತಿ ಪಡೆಯುತ್ತಿದ್ದು ಬಳಿಕ ಪ್ರಜ್ವಲ್ ನಿರೀಕ್ಷಣಾ ಜಾಮೀನು ಸಲ್ಲಿಸಲು ಮುಂದಾಗೋ ಸಾಧ್ಯತೆ ಇದೆ. ಎಸ್ಐಟಿ ರಿಪೋರ್ಟ್ ಮಂಡ್ಯ ಶಾಸಕರಿಗೆ ಸಿಗುತ್ತೆ ಎಂಬ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ತಿರುಗೇಟು ನೀಡಿದ್ದಾರೆ. ಪ್ರಜ್ವಲ್ ಕೇಸ್ನ ತನಿಖೆ ಬಗ್ಗೆ ಮಂಡ್ಯ ಶಾಸಕರಿಗೆ ಯಾರು ಮಾಹಿತಿ ನೀಡ್ತಾರೆ? ಆರೋಪ ಮಾಡೋದು ಸುಲಭ, ಆದ್ರೆ ನಾವು ಯಾವ ಮುಲಾಜಿಗೆ ಒಳಪಡಲ್ಲ. ಎಸ್ಐಟಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಯಾರು ಅವರಿಗೆ ಬ್ರೀಫಿಂಗ್ ಮಾಡ್ತಾರೆ? ಮಂಡ್ಯ ಶಾಸಕರಿಗೆ ಇದೆಲ್ಲ ಹೇಳೋದು ಸುಲಭ. ಆದರೆ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ. ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಮತ್ತು ಯಾವ ಮುಲಾಜಿಗೂ ಕೂಡ ನಾವು ಒಳಪಡೋದಿಲ್ಲ. ಅದನ್ನು ಅವರಿಗೂ ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ. ಎಸ್ಐಟಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಹಾಸನ ಸಂಸದ ಪ್ರಜ್ವಲ್ನನ್ನ ವಿದೇಶದಿಂದ ಕರೆತರುವ ಕೆಲಸ ನಡೆಯುತ್ತಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣರನ್ನ ಕರೆತರುವ ಕೆಲಸ ನಡೆಯುತ್ತಿದೆ, ಅದು ನಿಲ್ಲಲ್ಲ. ಸಂಸದ ಪ್ರಜ್ವಲ್ ರನ್ನ ಕರೆತಂದು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ನಡೀತಾ ಇದೆ, ಆ ಪ್ರೊಸೀಜರು ನಡೀತಾ ಇದೆ. ಅದು ಅವರನ್ನ ನಾವು ಸೆಕ್ಯೂರ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಅವರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಲ್ಲಿವರೆಗೂ ನಡೀತಾ ಇರುತ್ತೆ. ಅದನ್ನೇನು ನಾವು ಸ್ಲೋ ಮಾಡೋದಾಗ್ಲಿ ನಿಲ್ಲಿಸೋದಾಗ್ಲಿ ಏನು ಮಾಡೋದಿಲ್ಲ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ಹಂಚಿಕೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ನಿನ್ನೆ ಪ್ರೀತಮ್ ಗೌಡ ಆಪ್ತರಾದ ಚೇತನ್ ಮತ್ತು ಲಿಖಿತ್ ಮನೆಯಲ್ಲಿ 7 ಪೆನ್ಡ್ರೈವ್ 6 ಹಾರ್ಡ್ ಡಿಸ್ಕ್ ಅನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಇವುಗಳನ್ನ ಡಿಲೀಟ್ ಆದ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸಿಸಿ ಕ್ಯಾಮೆರಾಗಳ ದೃಶ್ಯಗಳಲ್ಲಿರೋ ಎಫ್ಎಸ್ಎಲ್ ವರದಿಗಾಗಿ ತನಿಖಾಧಿಕಾರಿಗಳು ಕಾಯ್ತಿದ್ದು ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ಪ್ರಜ್ವಲ್ ಪೆನ್ಡ್ರೈವ್ ನಲ್ಲಿರೋ ಅಶ್ಲೀಲ ವಿಡಿಯೋ ಹಂಚಿಕೆ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಇಂಚಿಂಚು ಮಾಹಿತಿ ಸಂಗ್ರಹಿಸಿದ್ದಾರೆ. ದಾಳಿ ನಡೆಸಿದ ಎಲ್ಲರ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸುತ್ತಿದ್ದಾರೆ. ಮೊಬೈಲ್ ಕಾಲ್ ಟ್ರ್ಯಾಕ್ ಮತ್ತು ವಿಡಿಯೋ ವೈರಲ್ ಸಂಬಂಧ ದೂರು ದಾಖಲಾಗಿದ್ದು 5 ಬಗ್ಗೆ ವಿಶೇಷವಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಸಿಲುಕಿರೋ ಎಚ್.ಡಿ. ರೇವಣ್ಣ ಕಾಗದ ಪತ್ರ ಸಮಿತಿಗೆ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಇಂದು ಕೋರ್ಟ್ಗೆ ಹಾಜರಾಗೋದಕ್ಕೂ ಮುನ್ನ ವಿಧಾನಸೌಧಕ್ಕೆ ತೆರಳಿದ ರೇವಣ್ಣ ಕಾಗದ ಪತ್ರ ಸಮಿತಿ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಬಂಧಿಯಾಗಿರೋ ವಕೀಲ ದೇವರಾಜೇಗೌಡನನ್ನ ಕೋರ್ಟ್ಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ಜೆಎಂಎಫ್ಸಿ ಕೋರ್ಟ್ ಆದೇಶಿಸಿದ್ದು ಹೆಚ್ಚಿನ ವಿಚಾರಣೆಗಾಗಿ 3 ದಿನ ಕಸ್ಟಡಿಗೆ ಪೊಲೀಸರು ಅನುಮತಿ ಪಡೆದಿದ್ರು.
ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ನಲ್ಲಿ ಎಚ್ಡಿ ರೇವಣ್ಣ ಜಾಮೀನು ಆದೇಶವನ್ನ ಕೋರ್ಟ್ ಸೋಮವಾರಕ್ಕೆ ಕಾಯ್ದಿರಿಸಿದೆ. ಇನ್ನು ಮೋದಿ ಮತ್ತೆ ಪ್ರಧಾನಿಯಾಗಲ್ಲ, ಗುಡ್ ಬೈ ಮೋದಿ ಅಂತ ರಾಹುಲ್ ವಾಗ್ದಾಳಿ ನಡೆಸಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಎಚ್ಡಿ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಎಚ್ಡಿ ರೇವಣ್ಣಗೆ ಮಧ್ಯಂತರ ಜಾಮೀನು ಮುಂದುವರಿಕೆಯಾಗಿದೆ. 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮುಕ್ತಾಯವಾಗಿದ್ದು ಮೇ 20 ಸೋಮವಾರದವರೆಗೆ ಆದೇಶ ಕಾಯ್ದಿರಿಸಿದೆ. ಅತ್ಯಾಚಾರ ಯಾರು ಮಾಡಿದ್ದಾರೆಂದು ತನಿಖೆ ನಂತರ ತಿಳಿಯಲಿದೆ. ಆದ್ರೆ ಮಗ ದೇಶ ಬಿಟ್ಟು ಓಡಿ ಹೋಗಿದ್ದಾನೆ. ಮಗನನ್ನ ರಕ್ಷಿಸಲು ಅಪ್ಪ ಪ್ರಯತ್ನ ಪಡ್ತಿದ್ದಾರೆ ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡನೆ ಮಾಡಿದ್ರು. ಎಚ್ಡಿ ರೇವಣ್ಣ ರಾಜಕಾರಣಿಯಾಗಿ, ಸಚಿವರಾಗಿ, ಶಾಸಕರಾಗಿದ್ದಾರೆ. ಪ್ರಭಾವ, ದಾದಾಗಿರಿ, ತೋಳ್ಬಲ, ಹಣಬಲ ಹೊಂದಿದ್ದಾರೆ. ಇವರಿಗೆ ಮಧ್ಯಂತರ ಜಾಮೀನು ಕೋರ್ಟ್ ಕೊಡಬಾರದಿತ್ತು ಅಂತ ಎಸ್ಪಿಪಿ ಹೇಳಿದ್ರು. ಆಗ ನೀವು ಈ ಆದೇಶವನ್ನ ಮೇಲಿನ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದು ಅಂತ ಜಡ್ಜ್ ಜೆ ಪ್ರೀತ್ ಹೇಳಿದ್ದಾರೆ. ರೇವಣ್ಣ ಅರ್ಜಿ ವಿಚಾರಣೆ ವೇಳೆ ಎಸ್ಪಿಪಿ ವಾದ ಮಂಡನೆ ಬಳಿಕ ಮಾತನಾಡಿದ ರೇವಣ್ಣ ಪರ ವಕೀಲ ಸಿವಿ ನಾಗೇಶ್, ನಾನು ಸುಮ್ಮನಿದ್ದೇನೆ, ಇವರು ಏನೇನೋ ವಾದಿಸುತ್ತಿದ್ದಾರೆ, ಹೀಗೆ ವಾದಿಸಲು ಇವರು ಯಾರು ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಎಸ್ಪಿಪಿ ಪ್ರಶ್ನಿಸಲು ನೀವು ಯಾರು? ಒಬ್ಬರಿಗೆ ಮಾತ್ರ ಎಸ್ಪಿಪಿಯನ್ನಾಗಿ ನೇಮಿಸಬಹುದು ಅಂತ ಸಿವಿ ನಾಗೇಶ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ರೇವಣ್ಣ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಜೈನಾ ಖಟಾರಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ ಸಿವಿ ನಾಗೇಶ್, ನೀವು ಜಾಮೀನು ಅರ್ಜಿಯ ಮೇಲೆ ವಾದಿಸುತ್ತಿದ್ದೀರಿ. ನೀವು ವಾದಿಸುವಾಗ ನಾವು ದೇವರಂತೆ ಕುಳಿತಿದ್ದೆ. ನೀವು ಏನೆಲ್ಲ ಓದಿದಾಗಲೂ ನಾನು ತಕರಾರನ್ನ ತೆಗೆದಿಲ್ಲ. ನೀವು ಗರ್ಭಗುಡಿಯ ದೇವರಂತೆ ಸ್ವಲ್ಪ ಕಾಲ ಸುಮ್ಮನೆ ಕುಳಿತುಕೊಳ್ಳಿ. ನಾನು ಕೆಲ ಕುತೂಹಲಕಾರಿ ವಿಚಾರ ಹೇಳಬೇಕು ಅಂತ ಸಿವಿ ನಾಗೇಶ್ ಹೇಳಿದ್ರು. ಉತ್ತರ ಪ್ರದೇಶದಲ್ಲಿ 40ಕ್ಕೂ ಹೆಚ್ಚು ಸೀಟು ಗೆಲ್ಲುವ ವಿಶ್ವಾಸ ಇದೆಯಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ನೀಡುತ್ತೇವೆ. ದೆಹಲಿಯಲ್ಲೂ ಇಂಡಿಯಾ ಒಕ್ಕೂಟ ಗ್ಯಾರಂಟಿಗಳನ್ನ ಜಾರಿ ಮಾಡುತ್ತೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿನ ಅಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಮಾತನಾಡಿದ ಅವರು, ಡ್ರೈನೇಜ್ ಸಮರ್ಪಕವಾಗಿ ಹರಿದು ಹೋಗಲು ಕ್ರಮಕ್ಕೆ ಸೂಚಿಸಿದ್ದೇವೆ ಅಂತ ಹೇಳಿದ್ರು. ಬರಗಾಲ, ಕುಡಿಯೋ ನೀರು ಏನೇನು ಸಮಸ್ಯೆ ಇತ್ತು, ಈಗ ಮುಂದಕ್ಕೆ ಆಫೀಸರ್ಸ್ ಎಲ್ಲ ಸ್ವಲ್ಪ ಎಲ್ಲ ನೀವೆಲ್ಲ ಹೋಗಬೇಕು, ಹೋಗಿ ಎಲ್ಲ ಪರಿಶೀಲನೆ ಮಾಡಬೇಕು. ಜೂನ್ 4ರಂದು ಮೋದಿ ಪ್ರಧಾನಿಯಾಗಲ್ಲ, ಗುಡ್ ಬೈ ನರೇಂದ್ರ ಮೋದಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಮಾತನಾಡಿದ ಅವರು, ನರೇಂದ್ರ ಮೋದಿ ದೇಶದ ಬಡವರನ್ನ ಅವಮಾನ ಮಾಡಿದ್ದಾರೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ದೆವು. ಆದ್ರೆ ಮೋದಿ 10 ವರ್ಷಗಳಲ್ಲಿ 22 ಶ್ರೀಮಂತರಿಗೆ ಹಣ ನೀಡಿದ್ದಾರೆ ಅಂತ ಕಿಡಿಕಾರಿದ್ರು. जैसे जैसे कहते हैं ना, गुड बाय, बस हो गई गुड बाय नरेंद्र मोदी जी की. मैं आपको लिख के दे रहा हूँ, 4 जून नरेंद्र मोदी हिंदुस्तान के प्रधानमंत्री नहीं रहेंगे. ಜೂನ್ 4ರಂದು ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಅಂತ ರಾಹುಲ್ ಗಾಂಧಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದೇಶದ ಯುವ ಜನತೆ ಮೋದಿ ಬೇಡವೇ ಬೇಡವೆಂದು ಹೇಳ್ತಿದ್ದಾರೆ. ಜೂನ್ 4ರಂದು ದೇಶಾದ್ಯಂತ ಬಡವರ ಲಿಸ್ಟ್ ಮಾಡಲಾಗುವುದು. ಜೂನ್ 4ರಂದು ಮಹಿಳೆಯರ ಖಾತೆಗೆ 1 ಲಕ್ಷ ಹಣ ಹಾಕ್ತೇವೆ. ಇಂಡಿಯಾ ಮೈತ್ರಿಕೂಟದ ಗ್ಯಾರಂಟಿಯಿಂದ ಮೋದಿ ಹೆದರಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. और वो सरकार आपकी सरकार होगी, किसानों की, मजदूरों की, छोटे व्यापारियों की, युवाओं की सरकार होगी. ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗೆ ಬಂಡಾಯದ ಬಿಸಿ ತಟ್ಟಿದೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಭೋಜೇಗೌಡ ವಿರುದ್ಧ ಪೋಸ್ಟರ್ ಅಭಿಯಾನ ಆರಂಭವಾಗಿದೆ. ಬಿಜೆಪಿ ಮೈತ್ರಿ ಮಾಡಿಕೊಂಡಿರಬಹುದು, ಕಾರ್ಯಕರ್ತರಲ್ಲ. ಶಿಕ್ಷಕರೇ ಮೈ ಮರಿಬೇಡಿ ಅಂತ ಬಿಜೆಪಿ ಕಾರ್ಯಕರ್ತರೇ ಅಭಿಯಾನವನ್ನ ಮಾಡ್ತಿದ್ದಾರೆ.